ಬ್ರೇಕ್ ನಂತರ ಬೆಂಗಳೂರು ಮೆಟ್ರೋಗೆ ಮತ್ತೆ ಸ್ವಾಗತ. ಇವತ್ತು ಕರ್ನಾಟಕದಲ್ಲಿ ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 24,760 ರೂಪಾಯಿ. ನೆನೆಯ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ ಚಿನ್ನಕ್ಕೆ ಇವತ್ತು 330 ರೂಪಾಯಿ ಕಡಿಮೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,960 ರೂಪಾಯಿ. ನೆನ್ನೆ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ ಚಿನ್ನದ ದರದಲ್ಲೂ ಕೂಡ 330 ರೂಪಾಯಿ ಕಡಿಮೆಯಾಗಿದೆ. ವಿಶ್ವ ಆಹಾರ ದಿನಾಚರಣೆಯ ಪ್ರಯುಕ್ತ ವೆಂಕೋಪ್ ಚಿಕನ್ಸ್ ಪೌಷ್ಟಿಕ ಆಹಾರಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು. ಬೆಂಗಳೂರಿನ ಪಶುವೈದ್ಯಕೀಯ ಕಾಲೇಜು ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಹಲವು ಪೌಷ್ಟಿಕ ಆಹಾರೋತ್ಪನ್ನ ಸಂಸ್ಥೆಗಳು, ಶಾಲಾ ಮಕ್ಕಳು ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಭಾರತದಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಹೆಚ್ಚಾಗ್ತಾ ಇದ್ದು, ಹಲವು ವಿಟಮಿನ್ಗಳುಳ್ಳ ಮೊಟ್ಟೆ ಸೇವನೆಯಿಂದ ಪೌಷ್ಟಿಕತೆಗಳ ಕೊರತೆ ನೀಗಬಹುದು ಎಂಬ ಸಂದೇಶವನ್ನು ನೀಡಲಾಯಿತು. Perhaps the only food being grown in large scale in natural ಫುಡ್ ಡೇ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಇದು ಏನು ಅಂತ ಹೇಳಿದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ FAO 1945 ಎಸ್ಟಾಬ್ಲಿಷ್ ಆಯಿತು. ಸೊ ಆ ಎಸ್ಟಾಬ್ಲಿಷ್ ಆಗಿದ್ದದನ್ನು ಕಮೆಮರೇಟ್ ಮಾಡಲಿಕ್ಕೆ ಪ್ರತಿ ವರ್ಷ ನಾವು ಈ ವರ್ಲ್ಡ್ ಫುಡ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಜನರಿಗೆ ನಾವು ನ್ಯೂಟ್ರಿಷನ್ ಬಗ್ಗೆ, ಒಳ್ಳೆ ಹೆಲ್ದಿ ಈಟಿಂಗ್ ಬಗ್ಗೆ, ಆಲ್ ಆಸ್ಪೆಕ್ಟ್ಸ್ ಆಫ್ ದ ಫುಡ್ ನಾವು ಜನರಿಗೆಲ್ಲ ವಿವರಿಸ್ತೇವೆ. ಲೋ ಕಾಸ್ಟ್ ಪ್ರೈಸಿಂದ ನ್ಯೂಟ್ರಿಷಸ್ ಫುಡ್ನ ಇದು ಮಾಡಿ ನೀವು ಪ್ರೊವೈಡ್ ಮಾಡಿ ಅಲ್ಲಿಂದನೇ ಇಲ್ಲಿ ಬಂದು ಡಿಸ್ಪ್ಲೇ ಮಾಡೋದಕ್ಕೆ. ಸೊ ನಮ್ಗೆ ಇಲ್ಲೊಂದು ಚಾನ್ಸ್ ಸಿಕ್ಕಿದೆ. ರಾ ವೆಜಿಟೇಬಲ್ಸ್ ಮತ್ತು ಇದು ಸೀರಿಯಲ್ಸು ಮತ್ತು ನಟ್ಸ್ ಇರ್ಬೋದು, ಮತ್ತು ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಯೂಸ್ ಮಾಡಿ, ರಾಗಿ ಅದೆಲ್ಲ ಯೂಸ್. ದೀಪಾವಳಿ ಹಬ್ಬ ಅಂದರೆ ಬಗೆ ಬಗೆ ಸಿಹಿ ತಿನಿಸುಗಳು ರೆಡಿಯಾಗತ್ವೆ. ಡಯಾಬಿಟಿಸ್ ಕಾಯಿಲೆ ಇರೋರಿಗೆ ಸಿಹಿ ತಿನ್ನಬೇಕು ಅನ್ಸಿದ್ರು ತಿನ್ನಲಾಗದ ಸ್ಥಿತಿ. ಆದರೆ ಈ ಬಾರಿ ದೀಪಾವಳಿ ಹಬ್ಬಕ್ಕೆ ಈ ಟೆನ್ಷನ್ ಬಿಟ್ಬಿಡಿ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಇವತ್ತಿದು ವರ್ಲ್ಡ್ ಬೂಂದಿ ಲಾಡು, ಬರ್ಫಿ, ಬೆಂಗಾಲಿ ಸ್ವೀಟ್ಸ್, ಜಾಮೂನು, ಈ ಸ್ವೀಟ್ಸ್ ನೋಡಿದ್ರೆ ಬಾಯಲ್ಲಿ ನೀರುರುತ್ತೆ. ನನಗೆ ಡಯಾಬಿಟಿಸ್ ಇದೆ, ಸಿಹಿ ತಿಂಡಿ ತಿನ್ನೋ ಆಗಿಲ್ಲ ಅನ್ನೋ ಚಿಂತೆ ಬೇಡ. ಯಾಕಂದರೆ ಡಯಾಬಿಟಿಸ್ ಇರೋರಿಗಾಗಿಯೇ ಸ್ಪೆಷಲ್ ಆಗಿ ಈ ಸಿಹಿ ತಿನಿಸುಗಳನ್ನು ತಯಾರಿಸಲಾಗಿದೆ. ಇದಕ್ಕೆ ಸಕ್ಕರೆ ಬದಲಾಗಿ ಲೆವಲಾಸ್ ಬಳಸಲಾಗಿದೆ. ಇಷ್ಟೊಂದು ತರೇವಾರಿ ಸ್ವೀಟ್ಸ್ಗಳು ಸಿಗೋದು ಬಸವನಗುಡಿ ಗಾಂಧಿ ಬಜಾರ್ನ ಡಯಾಬಿಟಿಕ್ಸ್ ಡಿಸೈರ್ನಲ್ಲಿ. ಲೆವಲೋಸ್ ಅಂತ ನ್ಯಾಚುರಲ್ ಫ್ರೂಟ್ ಶುಗರಿಂದ ಮಾಡೋದು. ಆ ಲೆವಲೋಸು ಶುಗರ್ ಲೆವೆಲ್ ಜಾಸ್ತಿ ಮಾಡಲ್ಲ. ಡಯಾಬಿಟಿಕ್ ಅವ್ರಿಗೆ ಹೇಗಿರುತ್ತೋ ಹಾಗೆ ಅದು ಮೇಂಟೈನ್ ಆಗುತ್ತೆ. ಸುಮಾರು 25 ಬಗೆಯ ಸಿಹಿ ತಿಂಡಿಗಳು ಇಲ್ಲಿ ಸಿಗುತ್ತವೆ. ಗ್ರಾಹಕರು ಸ್ವೀಟ್ ಖರೀದಿಸಿ ಸಖತ್ ಖುಷಿ ಪಡ್ತಿದ್ದಾರೆ. ಹಬ್ಬಕ್ಕೆ ಬೇಸಿಕ್ಲಿ ಯಂಗ್ಸ್ಟರ್ಸ್ ಎಲ್ಲ ಥರ ಆಪ್ಷನ್ಸ್ ಇರುತ್ತೆ ಸ್ವೀಟ್ಸ್ಗೆ. ಬಟ್ ಎಲ್ಡರ್ ಪೀಪಲ್ ಮನೆಯಲ್ಲಿ ಯಾರಿಗೂ ಈ ಥರ ಆಪ್ಷನ್ಸ್ ಇರಲ್ಲ. ಆ್ಯಂಡ್ ದಿಸ್ ಅ ವೆರಿ ಗುಡ್ ಕಾನ್ಸೆಪ್ಟ್ ಇನ್ ಬ್ಯಾಂಗ್ಳೂರ್. ಥ್ಯಾಂಕ್ಸ್ ಟು ಡಿಸೈರ್. ಒಟ್ನಲ್ಲಿ ಮಧುಮೇಹಿಗಳು ಕೂಡ ಸಿಹಿ ತಿಂದು ದೀಪಾವಳಿ ಹಬ್ಬವನ್ನ ಎಂಜಾಯ್ ಮಾಡಬಹುದು. ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.